ಮುಕ್ತಿ ಇಲ್ಲ. ಯಾಕೆ ಅಂದ್ರೆ ಗುರುವಿನ ನಾಮದೊಳಗೆ ಎಂಥ ಶಕ್ತಿ ಅದಂತ ಕೇಳಿದ್ರೆ ಲಚ್ಚಾಣ ಸಿದ್ಧಲಿಂಗನ ನಾಮ. ಅರಕೇರಿ ಸಿದ್ದಪ್ಪ ಜೇಲಿನೊಳಗೆ ಕೂತು ನೋಡದ ಅವನ ಹೆಸರು ನೋಡಿದ್ರೆ ಅವನ ಜೇಲು ಬಂಧನ ಬಿಡುಗಡೆ ಆಯಿತು. ಅಟ್ಟೆ ಅಲ್ಲ, ನಾ ಬಹುತೇಕ ಭಾಳ ಸಲ ಡೊಳ್ಳಿನ ಪದ್ದಾಗ ಹೇಳಿ ನಾನು ಕೆಲವೊಂದು ಕಡೆಗೆ ವಿಷಯ ಅದು ವಿಷಯಕ್ಕೆ ಬಂದದಂತ ನಾನು ತಮ್ಮ ಮುಂದೆ ಹೇಳಬೇಕಾಗ್ತದೆ. ಒಬ್ಬಕ್ಕಿ ಹೆಣ್ಣು ಮಗಳು ನಿಮ್ಮಂಗೆ ಹುಟ್ಟಿ ಬಂದಳು ಅಕ್ಕಿನೂ. ಆ ಹೆಣ್ಣು ಮಗಳು ಬಸವನ ನಾಮ ನುಡಿದಳು. ಬಸವನ ನಾಮ ನುಡಿದು ಸತ್ತ ಗಂಡನ ಸಂಗಟ ಲಗ್ನ ಆಗಿ ಜೀವಂತ ಪಡ್ಕೊಂಡು ಮ್ಯಾಲ ತಗೊಂಡು ಬಂದಳು. ಎಂತಕ್ಕಿದ್ದಿರ್ಬೇಕ್ರಿ ಇದು? ಏನು ಕಾರಣ ಇದ್ದಿರಬೇಕು? ಅದಕ್ಕೆ ಯಾರು ಅನ್ನೋದು ಗೊತ್ತದೇನೆ? ಒಬ್ಬರು ಹೇಳ್ತೀರೇನು? ಹೇಳಲ್ಲ ನೀವು. ಧಾರವಾಹಿದನ್ನು ಕೇಳು. ಪುಟ್ಟ ಗೌರಿ, ಮಂಗಳ ಗೌರಿ, ಆಕಿನ ಮನೆಗೆ ಹೋದಳು, ಈಕಿನ ಮನೆಗೆ ಹೋದಳು. ಇಂಥವು ನೆನಪಿರ್ತವೆ. ಯಾಕೆವ? ಇರ್ತಾವ. ನಿಮಗೆ ಹೇಳ್ತೀನಿ, ತಾವೆಲ್ಲ ಕೇಳ್ರಿ. ಕಾಳಿಂಗ ದೇಶದಲ್ಲಿ ರತ್ನಾಪುರದ ಅರಸತ್ತೇಳಿ ಆಗಿ ಹೋದ ಒಬ್ಬ ಕಾಳಿಂಗ ರಾಜ. ರಾಜಾಗ ಒಬ್ಬ ಮಗ. ರಾಜ ಕನಸು ಕಟ್ಕೊಂಡು ಕೂತಿದ್ದ. ಏನಂತ? ನನ್ನ ಮಗ ವಯಸ್ಸಿಗೆ ಬಂದಾನ, ನನ್ನ ಮಗನಿಗೆ ಮದುವೆ ಮಾಡಬೇಕು, ರಾಜ್ಯದ ಪಟ್ಟ ಕಟ್ಟಬೇಕಂತೇಳಿ ಅನ್ಕೊಂಡು ಕೂತಿದ್ದ. ಏನೋ ಶಿವನಾಟ, ಅಕಸ್ಮಾತ್ ವಯಸ್ಸಿಗೆ ಬಂದ ಮಗ ಅನಿವಾರ್ಯ ನಡುವೆ ಸತ್ತ. ರಾಜ ಅಳ್ಳಕತ್ತ, ದುಃಖ ಮಾಡ್ಲಕತ್ತ. ಅಪ್ಪ, ನಂದು ಎಂಥ ಹಣಿ ಬರಿದ್ದಿರಬೇಕು, ನಂದು ಎಂಥ ಟೈಮ್ ಇದ್ದಿರಬೇಕು, ಆ ಪರಮಾತ್ಮ ನನ್ನ ಹಣಿ ಬರರೆ ಹೆಂಗೆ ಬರೆದಿರಬೇಕು. ಕೊಡೋದು ಒಂದೇ ಗಂಡಸ ಮಗ ಕೊಟ್ಟ, ಇಂಥ ರಾಜ್ಯ ದರ್ಬಾರ ಕೊಟ್ಟ. ಇದ್ದ ಮಗನಿಗೆ ನಾನು ಲಗ್ನ ಮಾಡಬೇಕು, ನನ್ನ ರಾಜ್ಯದ ಪಟ್ಟ ಏರಿಸಬೇಕಂತೇಳಿ ಕನಸು ಕಟ್ಕೊಂಡು ಕೂತಿದ್ದೆ. ವಯಸ್ಸಿಗೆ ಬಂದ ಮಗ ಅನಿವಾರ್ಯ ಸತ್ತು ಹೋದ. ಈ ರಾಜ್ಯ ತಗೊಂಡು ನಾ ಏನು ಮಾಡಲಿ ತಳ್ಳಕತ್ತ. ಆವಾಗ ರಾಜ್ಯನಲ್ಲಿ ಒಂದು ವಿಚಾರ ಬತ್ತು, ನನ್ನ ಮಗ ಸತ್ತಾನ ಸಾಯ್ಲಿಕ್ಕರೆ. ಆದರೆ ನಮ್ಮ ಧರ್ಮದೊಳಗೆ ಒಂದು ಪದ್ಧತಿ ಅದ. ಏನು ಪದ್ಧತಿ ಅದ ಅಂದ್ರೆ, ಲಗ್ನ ಆಲಾರದೆ ಸತ್ತರಂದ್ರೆ ಅಡ್ಡ ಒಯ್ಯೋ ಪದ್ಧತಿ ಅದ. ನಾ ಇಂಥ ರಾಜ ಇದ್ರೆ ಭೀ ಸಹಿತ ನನ್ನ ಮಗನ ಹೆಣ ಅಡ್ಡ ಹೋಗೋದು ಬತ್ತಲ್ಲ. ಹೆಂಗೆ ಮಾಡಬೇಕು ವಿಚಾರ ಮಾಡ್ದ. ಮಾಡಿ ಮಂತ್ರಿಗಳಿಗೆ ಹೇಳ್ತಾನೆ, ಕೈಯನ್ನು ಮಂತ್ರಿಗಳಿಗೆ ಕರೆದ. ಏಯಪ್ಪ ಬರ್ರಿ ಅಂದ. ಯಾಕ್ರಿ ರಾಜರೇ? ಏನಿಲ್ಲ, ನನ್ನ ಮಗ ಸತ್ತಾನ, ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಆದ್ರೆ ನನ್ನ ಸತ್ತ ಮಗನಿಗೆ ಅಡ್ಡ ಒಯ್ಯಬಾರದು. ಗೋರಿ ತನಕ ನನ್ನ ಮಗನಿಗೆ ನೆಟ್ಟು ಒಯ್ಬೇಕಾಗ್ಯದ. ಮತ್ತು ನೆಟ್ಟು ಒಯ್ಬೇಕಾಗ್ಯದ ಅಂದ್ರೆ ನಾವೇನು ಮಾಡಬೇಕಾಗ್ಯದ್ರಿ ಅಂತ ಮಂತ್ರಿಗಳು ರಾಜಾಗ ಕೇಳಿದ್ರು. ರಾಜ ಹೇಳ್ತಾನೆ, ಏನಿಲ್ಲ, ಒಂದು ಕೆಲಸ ಮಾಡ್ರಿ. ರಾಜನ ಮಗ ಸತ್ತಾನ, ಅವನ ಮಗನ ಸಂಗಟ ಯಾರೇ ಲಗ್ನ ಆದ್ರೆ ರಾಜ ಅರ್ಧ ಪಾಲು ಕೊಡ್ತಾನಂಥೇಳಿ ನೀವೆಲ್ಲ ಸುತ್ತಿನ ಹಳ್ಳಿ ಈ ಊರು ಸಹಿತ ಡಂಗೂರು ಸಾರಬೇಕು. ಅವಾಗ ಮಂತ್ರಿಗಳು ಸುತ್ತಿನ ಹಳ್ಳಿ ಎಲ್ಲ ಡಂಗರು ಸಾರಿದ್ರು. ಡಂಗರು ಸಾರ್ಕೊಂಡು ಬಂದು ಆ ರತ್ನಾಪುರ ತುಂಬ ಡಂಗರು ಸಾರ್ಲಕತ್ತರು. ರತ್ನಾಪುರ ಅಂದ್ರೆ ದೊಡ್ಡ ಊರ. ಆ ಊರ ಸುತ್ತಗಟ್ಟಿ ಡಂಗೂರು ಸಾರ್ಲಕತ್ತರು. ಏನಂತ? ರತ್ನಾಪುರದ ರಾಜನ ಮಗ ಸತ್ತಾನ, ಅವನ ಮಗನ ಸಂಗಟ ಯಾರೇ ಸತ್ತ ಮಗನ ಸಂಗಟ ಲಗ್ನ ಆದ್ರೆ ರಾಜ್ಯ ಅರ್ಧ ಪಾಲು ಕೊಡ್ತಾನ ಅಂಥೇಳಿ ಡಂಗೂರು ಸಾರ್ಲಕತ್ತರು. ಆ ರತ್ನಾಪುರದಾಗ ಒಬ್ಬಕ್ಕೆ ಹೆಣ್ಣು ಮಗಳಿದ್ದಳು, ಚೆನ್ನಮ್ಮ ಅಂಥೇಳಿ. ತಾಯಿ ತಂದಿಗೆ ಒಬ್ಬಕ್ಕಿನ ಮಗಳು. ಬಡತಾನ ಸಂಸಾರ. ಒಪ್ಪತ್ತುಂಡ್ರೆ 9 ದಿವಸ ಉಪವಾಸ ಬೀಳಬೇಕು. ಅವಾಗ ಆ ತಾಯಿ ಚೆನ್ನಮ್ಮ ತಿಳ್ಕೊಂಡಳು, ನಾ ತಾಯಿ ತಂದೆ ಹೊಟ್ಟಿಲೆ ಒಬ್ಬಕ್ಕಿನ ಮಗಳಾಗಿ ಹುಟ್ಟಿ ಬಂದೆ. ಹಣ್ಣಿಲ್ಲ, ತಮ್ಮಿಲ್ಲ, ಆಕಿಲ್ಲ, ತಂಗಿಲ್ಲ. ನಮ್ಮ ತಾಯಿ ತಂದೆಗೆ ನಾ ದುಡಿದು ಹಾಕಬೇಕಂದ್ರೆ ಯಾರೂ ನನಗೆ ಕೆಲಸ ಸಹಿತ ಕೊಡಲಾಗ್ಯಾರ. ನನ್ನ ಜೀವನ ಹೆಂಗರೇ ಆಗಲಿ, ಖರೆ ನನ್ನ ತಾಯಿ ತಂದೆ ಸಾಯ ಕಾಲಕ್ಕೆ ಮುಪ್ಪ ವಯಸ್ಸದಾಗ ಸುಖದಿಂದ ಉಂಡು ತಿಂದ ಸಾಯಲಿ ಅಂತೇಳಿ ವಿಚಾರ ಮಾಡಿಕೊಂಡು ಚೆನ್ನಮ್ಮ ಹೋಗಿ ರಾಜನ ಮುಂದೆ ನಿಂತು ನಮಸ್ಕಾರ ಮಾಡಿದಳು. ರಾಜ ಕೇಳ್ತಾನ, ಯಾಕಮ್ಮ, ಯಾಕೆ ಬಂದಿ ತಂಗಿ ಅಂದಾಗ, ಅವಾಗ ರಾಜರೇ, ನಿಮ್ಮ ಮಂತ್ರಿಗಳು ಡಂಗೂರು ಸಾರಿದ್ರು, ಆ ಡಂಗೂರು ಕೇಳಿ ನಾ ಇಲ್ಲಿಗೆ ಬಂದೀನಿ. ಅವಾಗ ರಾಜ ಅತ್ತಾನ, ತಂಗಿ, ನನ್ನ ಮಗ ಸತ್ತಾನ, ನನ್ನ ಮಗನ ಸಂಘಟನೆ ಲಗ್ನ ಆಗಕ್ಕೆ ಅದೇನು ಅಂತ ಕೇಳ್ದ.
ಅವಾಗ ಆಕಿ ಹೇಳ್ತಾಳ, ಅದರ ಸಲುವಾಗಿ ನಾ ಇಲ್ಲಿಗೆ ಬಂದೀನಿ, ಅದರ ಸಲುವಾಗಿ ನಾ ಇಲ್ಲಿಗೆ ಬಂದೀನಿ. ಅವಾಗ ರಾಜ ತನ್ನ ತಂಗಿ ವಿಚಾರ ಮಾಡು, ಯಾಕಂದ್ರೆ ಜಗತ್ತದೊಳಗೆ ಹೆಣ್ಣು ಮಕ್ಕಳೆಲ್ಲ ಜೀವಂತ ಗಂಡಗೆ ಮಾಡ್ಕೋತಾರ, ಸತ್ತ ಗಂಡಗೆ ಮಾಡ್ಕೋದಂದ್ರೆ ಅಷ್ಟು ಸುಲಭ ಅಲ್ಲವ, ನೀ ವಿಚಾರ ಮಾಡು ಅಂದಾಗ ಅವಾಗ ಆಕಿ ಹೇಳ್ತಾಳ, ರಾಜರೇ ನಾನು ಮಾಡ್ಕೋಬೇಕಂತೇಳಿ ನಿರ್ಧಾರ ಮಾಡ್ಕೊಂಡು ಬಂದೀನಿ, ನಾ ಮಾಡ್ಕೋತೀನಿ ಅಂದಳು. ಏನು ರಾಜನ ಮಗನಿಗೆ ಅಂತಿಮ ಸಂಸ್ಕಾರಕ್ಕೆ ಬಂದಿರಲ್ಲ, ಮಣ್ಣಿಗೆ ಬಂದಿರಲ್ಲ ಜನ, ರಾಜ್ಯದಿಂದ ಜಿಲ್ಲೆಯಿಂದ ಹಳ್ಳಿಯಿಂದ ಜನ ಕೂಡಿತ್ತಲ್ಲ ರಾಜನ ಮಗನ ಮಣ್ಣಿಗೆ, ಅದೇ ಜನದ ಇದರ ಸತ್ತಿರ್ತಕ್ಕಂಥ ರಾಜನ ಮಗನಿಗೆ ಚೆನ್ನಮ್ಮಗ ಲಗ್ನ ಮಾಡಿದರು. ಮಾಡಿ ಸತ್ಯ ಹಣ ಮನೆಗೆ ಇಟ್ಕೊಂಡು ಕುಂದ್ರದೇನ್ರಿ? ಇಲ್ಲ, ತಗೊಂಡು ಮಶ್ಯಾನ ಭೂಮಿಗೆ ಒಯ್ದರು. ಹೋಗಿ ಮಣ್ಣು ಮಾಡಿ ಎಲ್ಲರೂ ತಮ್ಮ ಮನೆ ಕಡೆಗೆ ತಮ್ಮ ಊರ ಕಡೆಗೆ ಹೋಗಿಬಿಟ್ರು. ಅಲ್ಲಿ 3 ಮಂದಿ ಉಳಿದ್ರು. 3 ಮಂದಿ ಯಾರು ಉಳಿದ್ರು ಅಂದ್ರೆ ಚೆನ್ನಮ್ಮನ ತಾಯಿ ತಂದೆ 3 ಮಂದಿ ಉಳಿದ್ರು. ಆವಾಗ ಚೆನ್ನಮ್ಮನ ತಾಯಿ ತಂದೆ ಅತ್ತಾರ, ಅಮ್ಮ ಏ ಮಗಳೇ, ಕುಂಕುಮ ಹಚ್ಕೊಂತ ಹಣಿಗೆ ಹೆಂಡಿ ಹಚ್ಕೊಂಡು ಕೂತೀಯವ, ಆಗುವುದೆಲ್ಲ ಆಯಿತು, ಹೋಗುವುದೆಲ್ಲ ಹೋಯ್ತು, ಕೈಯನ್ನು ಬಳಿ ಒಡಿ, ಕೊಳ್ಳನ ತಾಳಿ ಕಡಿ, ಮನೆ ಕಡೆ ನಡಿ. ಆವಾಗ ಚೆನ್ನಮ್ಮ ತಾಳ, ಅಪ್ಪ ಜಗತ್ತದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಜೀವಂತ ಗಂಡಗಾಗಿ ಮಂಗ ಸುಖ ಕಾಣ್ತಾರ, ನಾ ಸತ್ತ ಗಂಡನ ಜೋಡಿ ಲಗ್ನ ಆಗಿ ನಂದ್ರೆ ಅವನ ಗೋರಿ ಮುಂದೆ ಕೂತು ಇವತ್ತೊಂದು ದಿವಸ ದ್ಯಾಸ ಸುಖ ಕಾಣ್ತೀನಿ, ನೀವಿಬ್ಬರು ಮನೆಗೆ ಹೋಗ್ರಿ. ಹಿಂಗಂದಿರಿ ನೀವು ಯಾರು? ಸಾಧ್ಯ ಇಲ್ಲ. ಅವಾಗ ಅತ್ತಾಳ, ನೀವು ಮನೆಗೆ ಹೋಗ್ರಿ ಅಂದಾಗ ತಾಯಿ ತಂದೆ ಮನೆಗೆ ಹೋದರು. ಚೆನ್ನಮ್ಮ ಸಂಜೆ 6 ಗಂಟೆಗೆ ಕೂತಾಳ, ಗೋರಿ ಮುಂದೆ ಕೂತಾಳ, 2 ನಾಮ ನುಡಿಲಕತ್ತಾಳ. 2 ನಾಮ ಯಾವ ಅಂತ ಕೇಳಿದರೆ, ಒಂದು ಬಸವ, ಇನ್ನೊಂದು ಪತಿ. ಬಸವ ಅಂತೇಳಿ ಯಾಕೆ ನುಡಿದಳು ಅಂದ್ರೆ, ಸತ್ತವರು ಗೋರಿ ಮ್ಯಾಲ ಮಣ್ಣಿನ ಬಸವಣ್ಣ ಅಂತೇಳಿ ಮಾಡಿಡ್ತಾರೆ, ಕೆಸರಿನ ಬಸವಣ್ಣ ಗೋರಿ ಮ್ಯಾಲ ಮಾಡಿಡ್ತಾರೆ. ಇಲ್ಲಿ ಹೆಂಗದ ಬಸವಣ್ಣ, ಇಂಥ ಬಸವಣ್ಣ ಆ ಗೋರಿ ಮ್ಯಾಲೆ ಇಟ್ಟಿದ ತನ್ನ ಮಾರಿ ಮುಂದೆ ಕೆಳಗೆ ಇಟ್ಕೊಂಡಳು. 2 ನಾಮ ನುಡಿಲಕತ್ತಳು. ಏನಂತ? ಒಂದು ಬಸವ, ಇನ್ನೊಂದು ಪತಿ. ಬಸವ ಪತಿ ಅಂತೇಳಿ ನುಡಿಲಕತ್ತಾಳ. ಸಂಜೆ 6 ಗಂಟೆಗೆ ಕೂತು ನುಡಿಲಕತ್ತಾಳ. ಬೆಳಿಗ್ಗೆ 3 ಗಂಟೆ ಆಗ್ಯದ. ಚೆನ್ನಮ್ಮ ಮಾಡಿದ ಭಕ್ತಿ ಫಲದಿಂದ ಆ ನುಡಿದಿರ್ತಕ್ಕಂಥ ಬಸವನ ನಾಮದಿಂದ ಮಣ್ಣಿನ ಬಸವಣ್ಣ ಹೋಗಿ ಸಾಕ್ಷಾತ್ ನಿಜ ಬಸವಣ್ಣ ಆದ. ಶಿವ ಸಾಂಬ ಜಯ ನಮ ಪಾರ್ವತೇಶ್ವರ ಹರ ಹರ ಮಹಾದೇವ. ನಿಜ ಬಸವಣ್ಣ ಆದ. ಇಷ್ಟೆತ್ತರ ಎದ್ದು ನಿತ್ತ, ಕಾಲ ಕೆದರ್ಲಕತ್ತ, ಡ್ರಿಕ್ಕಿ ಹೊಡಿಲಕತ್ತ. ಏನು ಚೆನ್ನಮ್ಮನ ಗಂಡಗ ಮಣ್ಣು ಮಾಡಿದ್ರಲ್ಲ ಅದನ್ನೆಲ್ಲ ಕಾಲೆ ಕೆದರಿ ತೆಗದ ಆ ಗೋರಿ ಒಳಗೆ ಬಸವಣ್ಣಪ್ಪ ಕೋಡ್ ಹಾಕದ. ಆ ಕೋಡ್ ಹಾಕಿ ಮ್ಯಾಲ ತೆಗಿಬೇಕತ್ತಿದ್ದ ಬಸವಣ್ಣಪ್ಪ ಚೆನ್ನಮ್ಮ ನುಡಿದಿರ್ತಕ್ಕಂಥ ನಾಮದಿಂದ, ಆಕಿ ಮಾಡಿರ್ತಕ್ಕಂಥ ಭಕ್ತಿ ಫಲದಿಂದ ಸತ್ತಿರ್ತಕ್ಕಂಥ ಚೆನ್ನಮ್ಮನ ಗಂಡ ಜೀವಂತಾಗಿ ಬಸವಣ್ಣಪ್ಪನ ಕೋಡ್ ಹಿಡ್ಕೊಂಡು ಗೋರೆಂದು ಜೀವಂತಾಗಿ ಮ್ಯಾಲ ಎದ್ದು ಬಂದ. ಅವಾಗ ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಆದ. ಕೇಳ್ತಾನ, ಅಮ್ಮ ಚೆನ್ನಮ್ಮ, ಜಗತ್ತದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಜೀವಂತ ಗಂಡಗಾಗಿ ಸತ್ತು ಕೂಡಲೇ ಮಣ್ಣು ಕೊಟ್ಟು ಮನೆಗೆ ಹೋಗ್ತಾರೆ ತಂಗಿ. ನೀ ಸತ್ತ ಗಂಡನ ಜೋಡಿ ಲಗ್ನಾಗಿ ಜೀವಂತ ಪಡ್ಕೊಂಡು ಮ್ಯಾಲ ತಂದಿ ಅಂದ್ರೆ ನಿನ್ನ ಮುತ್ತೈತನದ ದಂಡಿ ಈ ಭೂಮಿ ಮ್ಯಾಲ ಅಲ್ಲಮ್ಮ, ಸೂರ್ಯ ಚಂದ್ರ ನೆಲಗಂಗೆ ಹರಿವರಿಗೆ ಪಾರಂದ ಪೋರಿ ಇರುವರಿಗೆ ಸಹಿತ ಇದು ಆಕಾಶ ಮಂಡಲದೊಳಗೆ ನಿನ್ನ ಮುತ್ತೈತನ ದಂಡಿ ಚೇಳಿನ ಕೊಂಡಿಯಾಗಿ ಮೆರಿಲಂತ ಆಶೀರ್ವಾದ ಮಾಡಿಬಿಟ್ಟ. ಬಹುತೇಕ ನಮ್ಮ ಹಿರಿಯರಿಗೆ ಗೊತ್ತದ, ಇಲ್ಲಿ ಪಟ್ಕದ ಅಜ್ಜರಿಗೆ, ಇಲ್ಲಿ ಕೂತವ್ರಿಗೆ ಆಕಾಶದಾಗ ಚುಕ್ಕಿ ಬೀಳ್ತಾವೆ. ಚುಕ್ಕಿ
ಕೋರಿತಾಳ, ಚೋಳಿನ ಕೊಂಡಿ ಹೀಗೆಲ್ಲ ಹತ್ತಿರಲ್ಲ, ಅದು ಚೋಳಿನ ಕೊಂಡಿ ಅಲ್ಲ. ಏನು ಪರಮಾತ್ಮ ಚೆನ್ನಮ್ಮಗೆ ಆಶೀರ್ವಾದ ಮಾಡ್ದ, ಚೆನ್ನಮ್ಮ ನೀ ಮಾಡಿದ ಭಕ್ತಿ ಫಲದಿಂದ ನಿನ್ನ ಮುತ್ತೈತನ ದಂಡಿ ಆಕಾಶ ಮಂಡಲದೊಳಗೆ ಮೆರಿಲಿ ಅಂತೇಳಿ ಚೋಳಿನ ಕೊಂಡಿಯಾಗಿ ಮೆರಿಲಿ ಅಂತ ಆಶೀರ್ವಾದ ಮಾಡ್ದಲ್ಲ, ಅದೇ ಕೊಂಡಿ ಇನ್ನೂವರೆಗೆ ಸಹಿತ ಮೆರಿತದ. ಅದನ್ನೆಲ್ಲ ತಾವು ನೋಡ್ತೀರಿ. ಎಂಥ ಸತ್ಯದ ಮಾತಲ್ರಿ. ಕಾರಣ ಏನ್ರಿ? ಕಾರಣ ಏನ್ರಿ? ಬಸವನ ನಾಮ ಪತಿಯ ನಾಮ. ಬಸವನ ನಾಮ ಯಾವಾಗ ನುಡಿದಳು, ಮಣ್ಣಿನ ಬಸವಣ್ಣ ಹೋಗಿ ನಿಜ ಬಸವಣ್ಣ ಆದ. ನಿಜ ಬಸವಣ್ಣ ಆಗಿ ಕಾಲ ಕೆದರಿ ಹೊಳ್ಳಿ ಆಕಿನ ಗಂಡ ಸಹಿತ ಆಕಿನ ನುಡಿದಿರ್ತಕ್ಕಂಥ ನಾಮದಿಂದ ಮಾಡಿರ್ತಕ್ಕಂಥ ಭಕ್ತಿ ಫಲದಿಂದ ಜೀವಂತಾಗಿ ಮ್ಯಾಲ ಬಂದ. ನಾ ಯಾಕೆ ಹೇಳ್ತೀನಂದ್ರೆ, ಗುರುನಾಮ, ಗುರು ಚಿಂತನ, ಗುರು ಸೇವಾ ಮಾಡೋದ್ರಲಿಂದ ಜಗತ್ತದೊಳಗೆ ನಾವು ಈ ಮನುಷ್ಯಗ ಏನು ಬಂಧನ ಬಂದರೂ ಇದರೊಳಗಿಂದ ಕಡೆಗೆ ಆಗಬಹುದು. ಮನಿಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ. ಮನಿಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ. ದೇವರ ಮುಂದೆ ಕಿರುನಗೆಯಮ್ಮ, ದೇವರ ಮುಂದೆ ಕಿರುನಗೆಯಮ್ಮ. ಜ್ಯೋತಿಯ ಬೆಳಗಮ್ಮ ಅಮ್ಮ, ಜ್ಯೋತಿಯ ಬೆಳಗಮ್ಮ. ಮನಿಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ. ಸೇವೆಯು ನಿನ್ನ ಉಸಿರಾಗಿರಲಿ, ತ್ಯಾಗವೇ ಬಾಳಿನ ಪಲ್ಲವೆಯಾಗಲಿ. ಸೇವೆಯು ನಿನ್ನ ಹಾಡುವ ಕೊರಳು ಕೋಗಿಲೆದಾಯಿತು, ಹಾಡುವ ಅಂದ ನವಿಲಿನದಾಯಿತು. ಯಾರಿಗೆ ಏನೇನು ಕೊಡುವನು ಶಿವನು, ಯಾರಿಗೆ ಏನೇನು ಕೊಡುವನು ಶಿವನು. ಅದನ್ನೇ ಔಷಧಿ ಸ್ವೀಕರಿಸಮ್ಮ, ಅದನ್ನೇ ಔಷಧಿ ಸ್ವೀಕರಿಸಮ್ಮ. ಮನಿಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ, ಪತಿಯೇ ದೇವರಮ್ಮ, ಪತಿಯೇ ದೇವರಮ್ಮ. ಗವಾಯಿಗಳು ಭಾಳ ಅದ್ಭುತವಾಗಿ ಹಾಡಿದ್ರು. ಮನಿಯೇ ಗುಡಿಯಮ್ಮ, ಪತಿನೇ ದೇವರಮ್ಮ.